यीशु मसीह के मधुर नाम से इस पवित्र आराधना में स्वागत करते हैं। परमेश्वर का वचन ध्यान करेंगे। आज हमारे बीच में पास्टर उल्ड्रिच भाई हैं और बेंगलोर से हमारे बीच में प्रस्तुत हैं। हम उनको स्वागत करेंगे। ಪ್ರೈಸ್ ಲಾರ್ಡ್ ಪ್ರೈಸ್ ಲಾರ್ಡ್ ಬ್ರದರ್, ಕೇಳಿಸ್ತಿದ್ಯಾ? ನಾ ಕೇಳಿಸ್ತಾ. ಓಕೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆ, ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ಕೂಡ ನಿಮ್ಮ ವಾಕ್ಯಗಳನ್ನ ನಾವು ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ಜೊತೆ ನೀವಿರಿ. ನಿಮ್ಮ ಪರಿಶುದ್ಧಾತ್ಮನ ಪ್ರೇರಣೆ ನಮ್ಮ ಮೇಲೆ ಇರಲಿ ಅಪ್ಪ. ನಿಮ್ಮ ಬಲದಿಂದ ಈ ದಿನದಲ್ಲಿ ನಮ್ಮ ನಡೆಸಿ, ನಿಮ್ಮ ವಾಕ್ಯದಿಂದ ನಮ್ಮ ತುಂಬಿಸಿ ಮಹತ್ತಾದ ಕಾರ್ಯಗಳನ್ನ ಮಾಡಿ ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ. ಈ ದಿನದಲ್ಲಿ 103ನೇ ಕೀರ್ತನೆಯನ್ನು ನಾವು ದಾವೀದನ ಕೀರ್ತನೆಯನ್ನು ನೋಡಲಿದ್ದೇವೆ. आज हम लोग दाऊद की 130 भजन संहिता को ध्यान करने वाले हैं. ಎಫೆಸದವರ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ, ಎಫೆಸದವರಿಗೆ 3ನೇ ಅಧ್ಯಾಯ ತಿರುಗಿಸೋದು ಬೇಡ ಅಲ್ಲಿ. ಬಟ್ 18ನೇ ವಚನದಲ್ಲಿ ಒಂದು ಕಾರ್ಯ ಬರೆಯಲ್ಪಟ್ಟಿದೆ. एफेसियों का 3 अध्याय 18 पद में एक विषय वहां पर जिक्र किया गया है. ದೇವರ ಪ್ರೀತಿ, ಯೇಸು ಕ್ರಿಸ್ತನ ಪ್ರೀತಿಯನ್ನು ಅದು ಬಂದು ನಾವು ತಿಳ್ಕೋಬೇಕಂತೆ. प्रभु यीशु मसीह के प्यार को हम समझना चाहिए. ಸೊ ಎಷ್ಟು ಅಗಲ, ಎಷ್ಟು ಆಳ, ಎಷ್ಟು ಎತ್ತರ ಎಲ್ಲ ತಿಳ್ಕೊಬೇಕಂದ್ರೆ ಯೇಸು ಕ್ರಿಸ್ತನ ಪ್ರೀತಿಯ ಬಗ್ಗೆ ನಾವು ಅದು ಲೆಕ್ಕ ಇಡಕ್ಕೆ ಆಗಲ್ಲ. ಬಟ್ ಅದನ್ನ ತಿಳ್ಕೋಬೇಕು ಅಂತ ದೇವ್ರ ವಾಕ್ಯ ಬಂದು ಪೌಲನ ಮೂಲಕ ದೇವ್ರು ಹೇಳ್ತಾರೆ. तो यीशु मसीह का प्यार जो है वो कितना गहरा है, कितना चौड़ा है, कितना लंबा है, उसको हम जानकर जांचना चाहिए और उसको समझना चाहिए करके परमेश्वर अपने बातों से हमें बताते हैं. क्योंकि ಇವತ್ತಿರೋ ಈ ವಾಕ್ಯ, ಇವತ್ತಿರೋ ನಮ್ ಕೀರ್ತನೆ 103 ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯನ್ನು ಕುರಿತು ನಾವು ಧ್ಯಾನ ಮಾಡಲಿದ್ದೇವೆ. क्योंकि आज 130 अध्याय का भजन संहिता के अंदर परमेश्वर का प्रेम जो है वो कितना महान है, उसी के बारे में हम जानने वाले हैं. ಈ ರೀತಿಯಾದ ಪ್ರೀತಿಯನ್ನು ನೀವು ಎಲ್ಲೂ ನೋಡಿರಲ್ಲ, ಟಿವಿಯಲ್ಲಿ ನೋಡಿರಲ್ಲ, ನಿಮ್ ಜೀವನಲ್ಲಿ ನೋಡಿರಲ್ಲ, ಎಲ್ಲೂ ನಾವು ನೋಡಿರಲ್ಲ. ಅಂತ ಪ್ರೀತಿಯನ್ನು ಇವತ್ತು ನಾವು ಧ್ಯಾನ ಮಾಡ್ತೀವಿ. क्योंकि ऐसा प्रेम को आप ना टीवी में और ना संसार में कहीं पर भी आप लोग देखे नहीं होंगे. ಸರಿ, ಅದೇನಂತ ನೋಡೋಣ. हम जानेंगे उसको कैसे परमेश्वर का प्रेम है. ಸೊ ಇಲ್ಲಿ ಸಡನ್ ಆಗಿ ಬಂದು ಇದು ಆಕ್ಚುಲ್ ಆಗಿ ಆ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡಿರೋದ್ರಿಂದ ಈ ಮೊದಲು 2 ವಚನಗಳನ್ನ ಬರೀತಾರೆ. ಅದೇನಂತ ನಾವು ನೋಡೋಣ. ನನ್ನ ಮನೆಯಲ್ಲಿ ಯೆಹೋವನನ್ನು ಕೊಂಡಾಡು. ಇದು ನಿಮ್ಗೆ ಎಲ್ಲರೂ ಗೊತ್ತಿರುತ್ತೆ ಬ್ರದರ್. ಇದು ಕನ್ನಡದಲ್ಲಿ ಓದಲ್ಲ, ನೀವು ಹಿಂದಿಯಲ್ಲಿ ಮಾತ್ರ ಓದಿ ಬ್ರದರ್. ಇವತ್ತು देखिए परमेश्वर का प्यार के बारे में यहाँ पर पहला 2 पद में दाऊद बताता है. देखिएगा, हे मेरे मन यहोवा को धन्य कह और जो कुछ मुझ में है वह उसके पवित्र नाम को धन्य कहे. हे मेरे मन यहोवा को धन्य कह और उसके किसी उपकार को ना भूलना. ಸೊ ನೋಡಿ, ಇಲ್ಲಿ ದೇವರ ಒಂದು ನಾವು ದೇವರ ಪ್ರೀತಿ ನಮ್ಮ ಹೃದಯ ತುಂಬಿದಾಗ ನಾವು ಈ ತರ ಬಂದು ನಾವು ದೇವರಿಗೆ ನಾವು ನಮಸ್ಕಾರ ಮಾಡ್ತೀವಿ. ದೇವರಿಗೆ ಬಂದು ನಾವು ಬಂದು ಥ್ಯಾಂಕ್ ಯು ಅಂತ ದೇವರನ್ನ ಹೇಳ್ತೀವಿ. देखिएगा, ऐसे प्रकार के जब विषय रहता है तब भी हम लोग परमेश्वर के सामने हम उसके लिए कृतज्ञ होकर जीवन बिताते हैं, धन्यवाद के जीवन बिताते हैं. ಇಲ್ಲಿ ದಾವೀದ್ ಬಂದು ಹೇಳ್ತಾ ಇದ್ದಾನೆ, ದಾವೀದ್ ಬಂದು ತನ್ನ ಆತ್ಮಕ್ಕೆ ಹೇಳ್ಕೊಳ್ತಾ ಇದ್ದಾನೆ, ನನ್ನ ಇರುವ ಸರ್ವೇಂದ್ರಿಯಗಳೇ, ನನ್ನಲ್ಲಿರುವ ಎಲ್ಲ ಒಂದೊಂದು ಅಂಗಗಳೇ ದೇವರಿಗೆ ಕೃತಜ್ಞತೆ ಮಾಡಿ ಅಂತ ಹೇಳ್ತಾನೆ. दाऊद जो है अपने मन को खुद बता रहे हैं कि सारे मेरा अंग जो है परमेश्वर को वो धन्य कहें. ಸೊ ಇಲ್ಲಿ ಅನೇಕ ಸಾರಿ ಬಂದು ನಮ್ಮ ಲೈಫ್ ಅಲ್ಲಿ ನಮ್ಗೆ ಧನ್ಯವಾದ ಹೇಳೋದು, ದೇವರಿಗೆ ಬಂದು ಥ್ಯಾಂಕ್ ಯು ಹೇಳೋದು ಬಂದು ಆಟೋಮೆಟಿಕ್ ಆಗಿ ಬರಲ್ಲ. ಇಲ್ಲಿ ದಾವೀದ್ಗೂ ಬಂದಿಲ್ಲ. ಸೊ ಅದಕ್ಕೆ ದಾವೀದ್ ಏನ್ ಹೇಳ್ತಾ ಇದ್ದಾನೆ, ನನ್ನ ಮನವೇ ನೀನು ಧನ್ಯವಾದ ಹೇಳು ಅಂತ ಅವನೇ ಹೇಳ್ಕೊಳ್ತಾ ಇದ್ದಾನೆ. क्योंकि उतना जल्दी से हमारा अंदर परमेश्वर को धन्यवाद बोलने के लिए नहीं आता है, लेकिन दाऊद जो है तुरंत अपने आत्मा को कह रहा है कि मेरा मन परमेश्वर को धन्य कहो बोलकर. ಅವನ್ ತಿರ್ಗಾ ಹೇಳ್ತಾ ಇದ್ದಾನೆ 2ನೇ ವಚನದಲ್ಲಿ, ನನ್ನ ಆತ್ಮ ನಿನ್ ದೇವ್ರ ಹತ್ರ ತಗೊಂಡಿರೋ ಉಪಕಾರ ಎಲ್ಲ ಮರಿಬೇಡ, ದಯವಿಟ್ಟು ನೀನ್ ಮರಿಬೇಡ, ನೀನ್ ಜ್ಞಾಪಕ ಮಾಡ್ಕೋ ಅಂತ ತನ್ನ ಮನ ಹತ್ರ ಅವನೇ ಜ್ಞಾಪಕ ಮಾಡ್ಕೊಳಕ್ ಹೇಳ್ಕೊಳ್ತಾ ಇದ್ದಾನೆ. क्योंकि फिर दाऊद बताता है अपने मन को कि परमेश्वर ने किए हुए
कोई भी उपकार को तो नहीं बोलना चाहिए, उसको आप धन्य कहो करके वो बता रहा है। ಬೈಬಲ್ ಅಲ್ಲಿ ಅನೇಕ ಕಥೆಗಳು ನೋಡ್ತೀವಿ. ಎಷ್ಟೋ ಜನ ಬಂದು ಏನ್ ಮಾಡ್ತಾರೆ, ದೇವ್ರು ಮಾಡಿರೋ ಆ ಉಪಕಾರನ ಬೇಗ ಮರ್ತೋಗ್ತಾರೆ. बाइबल में कई सारे घटनाओं को देख सकते हैं कि परमेश्वर ने किए हुए भलाइयों को तुरंत भूल जाते हैं। ಸೊ ಕೆಂಪು ಸಮುದ್ರನ ದೇವ್ರು ಬಂದು ಅದನ್ನ ಸೆಳೆದು ದೇವ್ರು ಬಂದು ಆ ಮಕ್ಕಳನ್ನ ನಡ್ಸ್ಕೊಂಡು ಹೋದ್ರು. 3 ದಿನ ಅಷ್ಟೇ, 3 ದಿನದಲ್ಲಿ ತಿರ್ಗಾ ಗುಣಗುಟ್ಟಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. क्योंकि लाल समुद्र को परमेश्वर ने 2 विभाजन करके इस्राएलियों को उधर से पार करवाया, लेकिन वो घटना होने के 3 दिन के भीतर जो है उनके अंदर ऐसे एक स्वभाव आ गया, परमेश्वर के विरोध वो कुड़कुड़ाने शुरू कर दिए। ಸೊ ಅದರಿಂದ ತುಂಬಾ ಮುಖ್ಯವಾದ ಕೆಲಸ ನಮ್ಮ ಲೈಫ್ ಅಲ್ಲಿ ಅಂದ್ರೆ, ದೇವ್ರು ನಮ್ಮ ಲೈಫ್ ಕಳೆದ ದಿನದಲ್ಲಿ ನಾವ್ ಹೆಂಗಿದ್ವಿ, 10 ವರ್ಷ ಮುಂಚೆ ಹೆಂಗಿದ್ವಿ, 20 ವರ್ಷ ಮುಂಚೆ ಹೆಂಗಿದ್ವಿ, ನಮ್ ಪಾಪದಲ್ಲಿದ್ದಾಗ ಹೆಂಗಿದ್ವಿ, ಇವತ್ ಹೆಂಗಿದೀವಿ ಅಂತ ನಾವು ಜ್ಞಾಪಕ ಮಾಡ್ಕೊಂಡ್ರೇನೆ ಸಾಕು. ದೇವರ ಮೇಲೆ ನಮ್ಗೆ ಕೃತಜ್ಞತೆ, ಸ್ತುತಿ, ಆರಾಧನೆ, ದೇವರ ಪ್ರೀತಿ, ಕರುಣೆ ಮೇಲೆ ನಮ್ಗೆ ಹಾಗೆ ಬಂದು ನಾವು ತುಂಬಲ್ಪಡ್ತೀವಿ ನಾವು. क्योंकि जब आप लोग पाप के जीवन में रहते समय में 10 साल के पहले कैसे थे और 20 साल के पहले कैसे थे, वो सारा चीज को बैठकर मनन करते हैं, तभी आपके हृदय में ये सोच विचार आता है कि परमेश्वर को कैसे हम एक धन्यवाद के जीवन बिताएं और उसको कैसे धन्य कहें। ಸೊ ಒಂದ್ ವೇಳೆ ನಿಮ್ಗೆ ಆರಾಧನೆ ಮಾಡಕ್ಕೆ, ಸ್ತುತಿ ಮಾಡಕ್ಕೆ, ದೇವರಿಗೆ ಕೃತಜ್ಞತೆ ಹೇಳಕ್ಕೆ ಬಾಯಿ ಬರ್ತಾ ಇಲ್ಲ, ಮನ ಬರ್ತಾ ಇಲ್ಲ ಅಂದ್ರೆ ನೀವು ನಿಮಗೆ ಹೇಳ್ಕೊಳ್ಳಿ. ಇಲ್ಲಿ ದಾವೀದನ ಹೇಳ್ಕೊಂಡಂಗೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಅಂತ ತನ್ನ ಮನ ಹತ್ರ ಅವನೇ ಬೇಡ್ಕೊಳ್ತಾ ಇದ್ದಾನೆ. अगर आपके मन में परमेश्वर के सम्मुख में प्रार्थना नहीं कर पा रहे हैं, धन्यवाद नहीं कर पा रहे हैं, तो दाऊद की तरह आप जो है आप सारे बातों को याद कीजिएगा और अपने मन को वो खुद जैसे कहा वैसे हम भी बोलने के लिए तैयार होना चाहिए। ನಿಮ್ ಮನಸ್ಸಿಗೆ ಹೇಳಿ, ನಿಮ್ ಮನಸ್ಸಿಗೆ, ನಿಮ್ ಆತ್ಮಕ್ಕೆ ಹೇಳಿ, ಅಯ್ಯೋ ನೀನ್ ಮರಿಬೇಡ, ದೇವ್ರು ನಿಂಗ್ ಮಾಡಿರೋದೆಲ್ಲ ಮರಿಬೇಡ ನೀನು ಅಂತ ಹೇಳಿ. आपके अंतरात्मा को, आपके मन को कहिएगा कि परमेश्वर के उपकार को नहीं बोलना चाहिए बोलकर। ಇಲ್ಲಿ ಬಂದು ತಿರ್ಗಾ ಬಂದು 3ರಿಂದ 5ನೇ ವಚನದಲ್ಲಿ ದೇವರಕ್ಕಿಂತ ನಾವು ಪಡೆದ ಪ್ರಯೋಜನಗಳು, ನಾವು ಏನೆಲ್ಲ ಉಪಕಾರಗಳನ್ನ ನಾವು ದೇವರಿಂದ ಹೊತ್ಕೊಂಡ್ವೋ ಅದನ್ನೆಲ್ಲ ಒಂದು ಲಿಸ್ಟ್ ಆಗ್ತಾರೆ. ಆ ಲಿಸ್ಟ್ ಇವಾಗ ನೋಡೋಣ. तो यहाँ पर 3 से लेकर 5वें पद तक परमेश्वर ने क्या क्या उपकार किया है वो सारे पट्टी यहाँ पर जिक्र किया गया है। ಸೊ ನೋಡಿ, ಇಲ್ಲಿ ಕನ್ನಡದಲ್ಲಿ ಏನಾಗಿದೆ ಅಂದ್ರೆ, ಆತನು ನನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸ್ತಾರೆ, ಸಮಸ್ತ ರೋಗಗಳನ್ನ ವಾಸಿ ಮಾಡ್ತಾರೆ, ನನ್ನ ಜೀವವನ್ನು ನಾಶದಿಂದ ತಪ್ಪಿಸುತ್ತಾರೆ, ನನ್ನ ಪ್ರೀತಿ ಕೃಪೆಯಿಂದ ಕಿರೀಟದಿಂದ ನನ್ನನ್ನು ಶೃಂಗರಿಸ್ತಾರೆ ಎಂಬುದಾಗಿ ನಾವು ನೋಡ್ತೀವಿ. तो यहाँ पर ऐसे बताता है कि वही तो मेरे अधर्म को क्षमा करता है, मेरे सब रोगों को चंगा करता है, मेरे प्राण को नाश होने से बचा लेता है और सिर पर करुणा और दया का मुकुट बांधता है करके दाऊद बताता है। ಇಲ್ಲಿ ನೋಡಿ, ಈ ದೇವರು ಮಾಡಿರೋ ಉಪಕಾರಗಳನ್ನು ನಿಮ್ ಲೈಫ್ ಅಲ್ಲೂ ನಡೆದಿರತ್ತೆ, ನನ್ನ ಲೈಫ್ ಅಲ್ಲಿ ನಡೆದಿದೆ. ಫಸ್ಟ್ ಏನಂದ್ರೆ, ಎಲ್ಲಾದು ದೊಡ್ಡ ಉಪಕಾರ, ದೇವರು ಮಾಡಿರೋ ದೊಡ್ಡ ಉಪಕಾರ ಏನಂದ್ರೆ, ನಮ್ಮ ಏನ್ ಮಾಡಿದ್ದಾರೆ, ನಮ್ಮ ಎಲ್ಲಾ ಅಪರಾಧಗಳನ್ನು ದೇವರು ಕ್ಷಮಿಸಿದ್ದಾರೆ. ಕ್ಷಮಾಪಣೆ ಎಂಬ ಒಂದು ಗಿಫ್ಟ್ ಅನ್ನು ದೇವರು ನಮ್ಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಈ ಫೋನ್ ಕಾಲಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಚರ್ಚಲ್ಲಿ ಇರೋರು ಎಲ್ಲರಿಗೂ ಇದನ್ನ ದೇವರು ಕೊಟ್ಟಿದ್ದಾರೆ. तो देखिएगा, परमेश्वर ने बहुत सारे भलाई हमारे जीवन में किया है। उनमें से सबसे बड़ा कार्य हमारा ये परमेश्वर किया है कि हमारे हर पापों को क्या कर दिया, क्षमा किया है। हमारा कलीसिया में हो, यहाँ पर जो फोन के द्वारा जो प्रार्थना बैठे हो, हर लोगों के पापों को वो क्या कर दिया, क्षमा किया है। ಇದನ್ನ ದುಡ್ಡು ಕೊಟ್ಟು ಖರೀದಿ ಮಾಡಕ್ ಆಗಲ್ಲ. ಕ್ಷಮಾಪಣೆಯನ್ನು ದುಡ್ಡು ಕೊಟ್ಟು ಖರೀದಿ ಮಾಡಕ್ ಆಗಲ್ಲ. ಇದನ್ನ ಎಷ್ಟೇ ಒಳ್ಳೆ ಜನವಾಗಿದ್ರು ಅದನ್ನ ನಾವು ಪಡ್ಕೊಳಕ್ ಆಗಲ್ಲ. ಎಷ್ಟೇ ಬೆಟ್ಟ ಗುಡ್ಡ ಹತ್ತಿದ್ರೂ, ಎಲ್ಲೆಲ್ಲಿ ಹೋದ್ರು, ಏನೇನ್ ಮಾಡಿದ್ರು ಇದನ್ನ ನಾವು ಪಡ್ಕೊಳ್ದಿರೋ ಒಂದು ಗಿಫ್ಟ್ ಅನ್ನು ದೇವ್ರು ನಮ್ಗೆ ಯೇಸು ಕ್ರಿಸ್ತನ ಮೂಲಕ ನಮಗೆ ಉಚಿತವಾಗಿ ನಮ್ಗೆ ಕೊಟ್ಟಿದ್ದಾರೆ. देखिएगा, ये जो क्षमा हमें उतना आसानी से नहीं मिलता है। आप कितना रुपया दीजिएगा वो क्षमा नहीं मिलता है। आप कितना भी अच्छा एक व्यक्ति बन जाइएगा तभी भी आपका क्षमा नहीं मिलता है। और कोई पहाड़ चट्टान अगर चढ़ भी जाते हैं तो भी आपका क्षमा नहीं मिलता है, केवल परमेश्वर के अलावा। ಸೊ ಇದನ್ನ ದೇವ್ರು ಬಂದು ನಮ್ಗೆ ಕೊಟ್ಟಿದ್ದಾರೆ. ಇದೇ ಎಲ್ಲದಕ್ಕೂ ನಂಬರ್ 1. ಬ್ರದರ್, ನಿಮ್ಗೆ ಏನ್ ಬ್ರದರ್ ಬೆನಿಫಿಟ್? ಜೀಸಸ್ ಹತ್ರ ಬರ್ತಿರಲ್ಲ, ಏನ್ ನಿಮ್ಗೆ ಬೆನಿಫಿಟ್ ಅಂತ ಜನ ಕೇಳಿದ್ರೆ, ನಾವು ಯೇಸು ಕ್ರಿಸ್ತನ ಮಕ್ಕಳು ಹೇಳೋ ಮೊದಲನೇ ವಾಕ್ಯ ಏನಂದ್ರೆ, ನನ್ನ ಪಾಪವನ್ನೆಲ್ಲ ದೇವರು ಬಂದು ನನ್ನ ಪಾಪವನ್ನೆಲ್ಲ ದೇವರು ಕ್ಷಮಿಸಿದ್ದಾರೆ ಎನ್ನೋ ಹೇಳೋ ಅದೇ ನಂಬರ್ 1 ಬೆನಿಫಿಟ್ ಬ್ರದರ್ಸ್. अगर आपको पूछते हैं कि आप यीशु मसीह को मान लिए हैं तो क्या आपका लाभ है, तो आप कहिएगा, दुनिया में सबसे पहला चीज ये है कि मुझे पाप की क्षमा वहां पर मिला हुआ है। ಸೊ ನಮ್ಮ ಆತ್ಮಿಕ
ದೇವರು ಬಂದು ಆತ್ಮಿಕವಾಗಿ ನಮ್ಮ ಪಾಪಗಳನ್ನು ತೆಗೆದು ಹಾಕಿದ್ದಾರೆ. ಎರಡನೇದಾಗಿ ಏನ್ ಮಾಡ್ತೀವಿ, ಫಸ್ಟ್ ಆತ್ಮಿಕ, ಅದೇ ಆಮೇಲೆ ಎರಡನೇ ದಿನದ ನಮ್ಮ ಸಮಸ್ತ ರೋಗಗಳನ್ನು ವಾಸಿ ಮಾಡಿದ್ದಾರೆ. ಫಸ್ಟ್ ನಮ್ಮ ಅಪರಾಧಗಳನ್ನು ಕ್ಷಮಿಸಿದ್ದಾರೆ, ಎರಡನೇದು ನಮ್ಮ ರೋಗಗಳನ್ನು ವಾಸಿ ಮಾಡಿದ್ದಾರೆ. तो सबसे पहला जो है हमारे आत्मिक जीवित के लिए आत्मिक पापों को क्या कर दिया है, क्षमा किया है, और दूसरा जो है हमारे सब रोगों को वो चंगा करता है. ಸೊ ಇದನ್ನು ಬಂದು ನಾವು ಇದನ್ನು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಿರ್ತೀವಿ. ನಾವು ಒಂದು ಇವಾಗಲ್ಲ, ಕಳೆ ದಿನಗಳಲ್ಲಿ, ಕಳೆ ವರ್ಷಗಳಲ್ಲಿ ನಾವು ಜ್ಞಾಪಕ ಇಟ್ಕೊಂಡು ನೋಡಿ, ದೇವರು ನಿಮ್ಮನ್ನ ಎಷ್ಟೋ ರೋಗಗಳಿಂದ ದೇವರು ನಮ್ಮನ್ನ ಬಿಡಿಸಿರೋ ಟೈಮ್ ನಾವು ಜ್ಞಾಪಕ ತರ್ಕೋಬಹುದು. तो ये आप एक बार बैठकर मनन कीजिएगा, परमेश्वर ने हर लोग के जीवन में ये काम, ये कार्य जरूर किए करते हैं. ಆಮೇಲೆ ಮೂರನೇದು ಏನಂದ್ರೆ, ಏನು ಉಪಕಾರ ಅಂದ್ರೆ, ದೇವ್ರು ನಮ್ ಮಾಡಿರೋದು ನಾಶದಿಂದ ತಪ್ಪಿಸಿದ್ದಾರೆ ನಮ್ಮನ್ನ, ನಮ್ ಜೀವನ ನಾಶದಿಂದ ದೇವ್ರು ತಪ್ಪಿಸಿದ್ದಾರೆ. और तीसरा जो है परमेश्वर हमारे प्राण को नाश होने से वो बचा लेता है. ಸೊ ಇದನ್ನು ನಾವು ಮರಿಬಾರದು. ನೀವು ನೋಡಿದ್ದ ಕಳೆದ ದಿನದಲ್ಲಿ ನಿಮ್ ಜೊತೆ ಹುಟ್ಟಿದವರು, ನಿಮ್ ಜೊತೆ ಆಟ ಆಡಿದವರು, ಚಿಕ್ಕ ವಯಸ್ಸಲ್ಲಿ ಆಟ ಆಡಿದವರು ಇವಾಗ ಎಲ್ಲಿದ್ದಾರೆ, ಎಷ್ಟೋ ನಾಶದಲ್ಲಿ ಬಿದ್ದೋಗಿರ್ತಾರೆ, ಏನೇನೋ ಕಷ್ಟಗಳಲ್ಲಿ ಬಿದ್ದೋಗಿರ್ತಾರೆ. ದೇವರು ನಮ್ಮನ್ನು ಆ ರೀತಿ ಆಗದೆ, ದೇವರು ನಮ್ಮನ್ನು ಈ ದಿನದಲ್ಲಿ ನಡೆಸ್ಕೊಂಡು, ನಮ್ಮನ್ನು ನಾಶ ಆಗದೆ ದೇವರು ನಮ್ಮನ್ನು ನಡೆಸಿದ್ದಾರೆ. ಅದಕ್ಕೆ ದೇವರಿಗೆ, ಆ ಪ್ರೀತಿಗೆ ನಾವು ಕೃತಜ್ಞತೆ ಹೇಳ್ಬೋದು. तो देखिएगा कई सारे लोग आज नहीं है हमारे रिश्तेदारों में हो, हमारे साथ में रहने वाले लोग हो, लेकिन परमेश्वर ने हमें बचाकर यहाँ पर खड़ा किए हैं. इसको नहीं बोलें, इसलिए परमेश्वर का हम धन्यवाद करते रहे. ಸೊ 2 ಕಾರ್ಯ ನಾವು ನೋಡಿದ್ವಿ. ಈಗ 3ನೇ ಕಾರ್ಯ ನೋಡೋಣ. ಯಾಕೆ ದೇವರು ಫಸ್ಟ್ ಬಂದು ನಾವು ನೋಡಿದ್ವಿ, ದೇವರ ಪ್ರೀತಿಯನ್ನು ನಾವು ನಮ್ಮ ಮನಸ್ಪೂರ್ವಕವಾಗಿ ನಾವು ಬಂದು ಕೃತಜ್ಞತೆ ಹೇಳ್ಬೇಕು. ಎರಡನೇದು ದೇವರಿಂದ ಪಡೆದ ಪ್ರಯೋಜನಗಳೇನಂತ. ಮೂರನೇದು ಪಾಪಿಗಳ ಮೇಲೆ ದೇವರ ಮೇಲಿರುವ ಒಂದು ಪ್ರೀತಿ, ಪಾಪಿಗಳ ಮೇಲೆ ದೇವರ ಮೇಲಿರುವ ಕರುಣೆ, ಅದನ್ನು ನಾವು ನೋಡೋಣ. तो दो विषय को हम देख चुके हैं कि परमेश्वर का आखिर हम लोग क्यों धन्यवाद बोलना चाहिए, और परमेश्वर ने हमारे जीवन में क्या क्या कार्य किया हुआ है, और तीसरा जो है परमेश्वर पापियों के ऊपर करने वाले उस प्रेम के बारे में ध्यान करने वाले हैं. ಇಲ್ಲಿ ನಾವು ಕನ್ನಡದಲ್ಲಿ ನಾವು ನೋಡ್ತೀವಿ 8ನೇ ವಚನದಲ್ಲಿ, ಯೆಹೋವನು ಕನಿಕರ, ದಯೆಯು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿ ಉಳ್ಳವನು. ಈ ವಾಕ್ಯ ಹೇಳಕ್ಕೆ ಬಂದ್ರೆ ನಮ್ಗೆ ಅಷ್ಟು ಸಂತೋಷ ಆಗತ್ತೆ. ಈ ವಾಕ್ಯ ನೋಡಿದ್ರೆ ಯೆಹೋವನ ಸ್ವಭಾವ ಏನಂದ್ರೆ ಕನಿಕರ, ದಯೆ, ದೀರ್ಘ ಶಾಂತಿ, ಪ್ರೀತಿ, ಇದೆಲ್ಲ ಒಂದೇ ವಚನದಲ್ಲಿ ಅಡಗಿದೆ ನೋಡಿ. 8ರಿಂದ 12ನೇ ವಚನ ನೀವು ಮನೆಗೆ ಹೋಗಿ ಸ್ವಲ್ಪ ನೀವು ಧ್ಯಾನ ಮಾಡಿ ನೋಡಿ. ನಮ್ಮ ಪಾಪದ ಸಮಯದಲ್ಲಿ ಈ ವಚನಗಳು ಬಂದು ನಮ್ಗೆ ಜೇನಿನ ತರ ನಮಗೆ ಇರತ್ತೆ. तो देखिएगा, आप अगर 8 से लेकर 12 पद तक पढ़िएगा, तीसरा विषय आपको देखने को मिलता है कि परमेश्वर का प्रेम वो कितना महान है बोलकर बताता है कि यहोवा दयालु और अनुग्रहकारी, विलंब से कोप करने वाला है और अति करुणामय है. इस ढंग से परमेश्वर का प्रेम ये सारा विषय छिपी हुई है. ಸೊ ಇದನ್ನು ಬಂದು ಅವರು ಯಾವಾಗಲೂ ತಪ್ಪು ಹುಡುಕೋವನಲ್ಲ. ತಪ್ಪನ್ನು ಮನುಷ್ಯರು ಬಂದು ತಪ್ಪು ಹುಡುಕ್ತಾ ಇರ್ತಾರೆ. ಏನ್ ತಪ್ಪು ಮಾಡ್ದ, ಇವನೇನ್ ಮಾಡ್ದ, ಇವನೇನ್ ಮಾಡ್ದ, ಇವನ್ ಹಿಂಗ್ ತಪ್ಪು ಮಾಡೋದ್ರಿಂದ ತಪ್ಪು ಕಣ್ಣಿಂದಾನೇ ನಮ್ಮ ನೋಡ್ತಾ ಇರ್ತಾರೆ. ಬಟ್ ದೇವ್ರ ಆತರ ಅಲ್ವಂತೆ. ಆತನು ಯಾವಾಗಲೂ ತಪ್ಪು ಹುಡುಕೋವನಲ್ಲ, ನಿತ್ಯವೂ ಕೋಪಿಸುವವನಲ್ಲ, ಯಾವಾಗ್ಲೂ ಕೋಪದಲ್ಲೇ ಇರೋದು, ಮುಖ ಎತ್ಕೊಂಡೇ ಇರೋದಲ್ಲ. ದೇವರು ಪ್ರೀತಿ ಉಳ್ಳ ದೇವರು, ಕರುಣೆ ಉಳ್ಳ ದೇವರು. ಅವರು ಬಂದು ನಮ್ಮನ್ನು ತಪ್ಪು ಹುಡುಕೊಂಡು ನಮ್ಮನ್ನ ಜಜ್ಬೇಕು, ನಮ್ಮನ್ನ ಅದೇ ಹಂಗೆ ಇರುವೆನ ಜಜ್ತೀವಲ್ಲ ಆತರ ಜಜ್ಬೇಕನ್ನೋ ದೇವರು ಅಲ್ಲ ನಮ್ಮ ದೇವರು. तो देखिएगा, कभी भी हमेशा हमारे अंदर की गुनाहों को, अपराधों को ढूंढते रहते हैं लोग, लेकिन परमेश्वर ऐसे नहीं है. परमेश्वर जो है करुणामय, दयालु है. हमारे अंदर की प्रेम पापों को देखकर हमें एक चींटी की तरह वो कुचलना नहीं चाहते हैं. ಸೊ ಈ ಪ್ರೀತಿಯನ್ನು ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ, ನಾವು ಹಾಡುಗಳು ಹಾಡ್ಬೇಕಾದ್ರೆ, ಚರ್ಚೆಗೆ ಬರ್ಬೇಕಾದ್ರೆ, ನಾವು ದೇವರಲ್ಲಿ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಈ ಪ್ರೀತಿಯನ್ನು ನಾವು ರುಚಿ ಮಾಡ್ತೀವಿ. ಡೈಲಿ ರುಚಿ ಮಾಡ್ತೀವಿ, ಎಲ್ಲ ಸಮಯದಲ್ಲೂ ಈ ಪ್ರೀತಿಯನ್ನು ರುಚಿ ಮಾಡ್ತೀವಿ. देखिएगा, ये जो प्रेम को है, हम जब गीत गाते हैं या हम लोग घर पे रहते हैं, हम चर्च में भी आ जाते हैं या प्रार्थना करते हैं, उस वक्त में ये गीत के द्वारा हम परमेश्वर का प्रेम को हम मनन करते हैं. ಇವತ್ತು ನಾನು ಕೇಳೋ ಪ್ರಶ್ನೆ ಏನಂದ್ರೆ, ಈ ಕೀರ್ತನೆ ಪೂರ್ತಿ ಬಂದು ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಈ ಪ್ರೀತಿಯನ್ನು ನಾವು ಅನುಭವಿಸ್ತಾ ಇದೀವಾ, ಡೈಲಿ ನಮ್ಮ ಲೈಫಲ್ಲಿ ಅನುಭವಿಸ್ತಾ ಇದೀವಾ? ಈ ರೀತಿಯಾದ ಪ್ರೀತಿಯಾದ ದೇವರು ನಮ್ಮ ಜೊತೆ ಇದ್ದಾರೆ, ಅದನ್ನು ನಾವು ಅನುಭವಿಸ್ತಿದ್ದೀರಾ ಅಂತ ನಾನು ಕೇಳೋ ಪ್ರಶ್ನೆ. तो ये 130वां अध्याय का
एक मेन बहुमूल्य उद्देश्य है कि परमेश्वर का उस प्रेम को क्या हम समझ चुके हैं, या उस प्रेम के अनुसार हम परमेश्वर का सम्मुख में आ चुके हैं, हम परखना चाहिए। ಸೊ ತಿರ್ಗಾ 4ನೇ ಕಾರ್ಯ ನಾನು ಏನ್ ಹೇಳಕ್ಕೆಂದ್ರೆ, ತಂದೆಯಂತೆ ನಮ್ಮ ಮೇಲೆ ದೇವರು ಕರುಣೆ ತೋರಿಸ್ತಾರಂತೆ. 13ನೇ 14ನೇ ವಚನದಲ್ಲಿ ಹಾಕಿದೆ. तो देखिएगा एक चौथा विषय ये है कि 13 और 14वां अध्याय को जब आप पढ़ते हैं, परमेश्वर एक पिता के समान वो प्रेम करते हैं। ಸೊ ಇಲ್ಲಿ ತಂದೆ ನೀವು ಒಂದ್ ವೇಳೆ ತಂದೆ ಆಗಿರ್ಬೋದು, ಇಲ್ಲ ತಂದೆಗಳು ನೋಡಿರ್ತೀರಾ, ಆ ಮಕ್ಕಳ ಮೇಲೆ ಹೆಂಗೆ ಅವ್ರು ಬಂದು ಕನಿಕರ ತೋರಿಸ್ತಾರೆ. ಮಕ್ಕಳ ಮೇಲೆ ಕನಿಕರ ತೋರಿಸೋ ತರ ದೇವ್ರು ಬಂದು ಅವ್ರ ಮೇಲೆ ಭಯಪಡುವವ್ರಿಗೆ ದೇವ್ರು ಬಂದು ಆ ಕನಿಕರ ತೋರಿಸ್ತಾರಂತೆ. तो आप देखे होंगे, आप इनमें से पिता भी होंगे या पिता लोगों को देखे होंगे, बच्चों के ऊपर कितना दया और करुणा रखते हैं। उस ढंग से परमेश्वर अपने लोगों के ऊपर दया और करुणा प्रेम रखते हैं। ಒಂದ್ ಮಗು ಅವ್ರ ತಂದೆ ಮಗು ಬಂದ ಅಳ್ತಾ ಬಂದ್ರೆ ಸ್ಕೂಲಿಂದ, ಇಲ್ಲಾಂದ್ರೆ ಹತ್ ಬಿಟ್ರೆ ತಂದೆ ತಾಯಿಗೆ ತಡ್ಕೊಳಕ್ ಆಗಲ್ಲ. ಆ ಗಾಯ ಏನ ಆಯ್ತು ಅಂದ್ರೆ ತಂದೆ ತಾಯಿಗೆ ತಡ್ಕೊಳಕ್ ಆಗಲ್ಲ ಆ ಗಾಯನ. तो देखिएगा, अगर स्कूल से बच्चा अगर रोते आता है या कहीं गिर कर अगर चोट भी लग जाता है, तो उस घाव को देखकर माता पिता को सह नहीं पाते हैं। ಸೊ ನೆನ್ನೆ ಏನಾಯ್ತಂದ್ರೆ, ಯಾರೋ ಒಬ್ರು ಫೋನ್ ಮಾಡ್ಬಿಟ್ಟು ಅರ್ಧ ಗಂಟೆ ಫೋನಲ್ಲಿ ಅಳ್ತಾನೆ ಇದ್ರು. ಅವ್ರ ಲೈಫಲ್ಲಿ ಅವ್ರಿಗೆ ತುಂಬಾ ಹತ್ರ ಇರೋರು ಒಬ್ರಿಗೆ ಏನೋ ಆಗೋಯ್ತು. ಸೊ ತುಂಬಾ ಅಳ್ತಾ ಇದ್ರು, ತುಂಬಾ ಬೇಜಾರಿಂದ ಇದ್ರು. ಅವ್ರಿಗೆ ಅದು ಆ ಕಾರ್ಯನ ಹೇಳ್ಕೊಂಡು ಅವ್ರಿಗೆ ಬಂದು ತುಂಬಾ ದುಃಖವಾಗಿದ್ರು. तो कल एक व्यक्ति फोन करके बहुत देर तक वो रोते रहे हैं, क्योंकि उनके करीब लोगों को एक बहुत बड़ा दुर्घटना हुई। उसको याद करते हुए बहुत देर तक वो रो रहे थे फोन में मेरे साथ। ಸೊ ಅದೇ ರೀತಿಯಲ್ಲಿ ದೇವ್ರು ಬಂದು ನಮ್ಮನ್ನ ತಂದೆ ತರ ನೋಡ್ತಾ ಇದ್ದಾರೆ. ತಂದೆ ತರ ನಮ್ ದೇವರಾಗಿದ್ದಾರೆ. ಸೊ ಅದರಿಂದ ಅವ್ರು ಬಂದು ಯಾವ ರೀತಿಯಲ್ಲಿ ತಂದೆ ತಾಯಿಗಳು ಬಂದು ಯಾವ ರೀತಿಯಲ್ಲಿ ಕರುಣೆ ತೋರಿಸ್ತಾರೋ ಆ ರೀತಿಯಲ್ಲಿ ದೇವ್ರು ಬಂದು ನಮ್ಗೆ ಈ ದಿನದಲ್ಲೂ ಕರುಣೆ ತೋರಿಸ್ತಾ ಇದ್ದಾರೆ, ಒಂದೊಂದ್ ದಿನಾನು ತೋರಿಸ್ತಾ ಇದ್ದಾರೆ. ಸೊ ಒಂದೇ ಒಂದು ಯೇಸು ಕ್ರಿಸ್ತನ ಮೂಲಕ ನಮ್ಗೆ ನಾವು ದೇವರ ಮಕ್ಕಳಾಗಿದ್ದೇವೆ. ಅವ್ರು ಬಂದು ಯಾವಾಗಲ ಪ್ರೇಯರ್ಗೆ ಹೋಗ್ತೀವೋ, ಯಾವಾಗಲ ನಾವು ಬೈಬಲ್ ಓದ್ತೀವೋ, ಆ ಟೈಮಲ್ಲಿ ದೇವ್ರು ಬಂದು ನಮ್ಮ ಮೇಲೆ ಅಷ್ಟು ನಮ್ಮ ಪ್ರೀತಿಯಾಗಿ, ಅಯ್ಯೋ ನನ್ ಮಗ ಬಂದಿದ್ದಾನೆ, ನನ್ ಮಗಳು ಬಂದಿದ್ದಾಳೆ ಅಂತ ದೇವ್ರು ಬಂದು ಪ್ರೀತಿಯಿಂದ ನಮ್ಮನ್ನ ನೋಡೋವಾಗಿದ್ದಾರೆ. तो देखिएगा, परमेश्वर एक पिता के समान हमारे साथ व्यवहार करते हैं। जब हम परमेश्वर के सम्मुख में प्रार्थना करने के लिए जाते हैं, तो यीशु मसीह के द्वारा वो पिता जो है हमारे ऊपर इतना करुणा और इतना दया रखते हैं और प्रार्थना को भी सुनते हैं। ಸೊ ಈ ಅಧ್ಯಾಯ ಬಂದು ಪ್ರೀತಿ ಬಗ್ಗೆ ಎಷ್ಟೋ ಬರ್ದಿದೆ, ಇನ್ನ ಎಷ್ಟೋ ಕಾರ್ಯಗಳಿದೆ, ಅದೆಲ್ಲ ಹೇಳಕ್ಕಾಗಲ್ಲ. ಬಟ್ ದೇವ್ರು ಬಂದು ನಮ್ಮನ್ನ ನಿಮ್ಗೆ ಇನ್ನ ಅಧಿಕವಾಗಿ ನೀವು ಆಮೇಲೆ ಹೋಗಿ ಓದ್ ನೋಡಿ, ತಿರ್ಗಾ ಇದನ್ನ ಬಂದು ಬಾಯಿಪಾಠ ಮಾಡ್ಕೊಂಡು ನಮ್ಮ ಮನ್ಸಲ್ಲಿ ಯಾವಾಗ್ಲೂ ನೆಲೆಯಾಗಿದ್ರು ಕೂಡ ಅದು ಅಷ್ಟು ಆಶೀರ್ವಾದ ಈ कीर्तन। तो देखिएगा, प्रेम के बारे में बहुत सारी चीजें इस अध्याय में लिखी हुई है। आप बाद में जाकर पढ़िएगा, अगर हो सकता है तो इसको मनन कीजिएगा, तो ये प्रेम के बारे में और भी आपको बहुत ही जानकारी मिलेगा। ಸರಿ, ಇವಾಗ 15ರಿಂದ 18ನೇ ವಚನ, ದೇವರ ಪ್ರೀತಿ ಆತನ ಭಯಪಡುವ ಮೇಲೆ ಶಾಶ್ವತ ಪ್ರೀತಿ, ಅದು ಬಂದು ಅದಕ್ಕೆ ಕೊನೆನೇ ಇಲ್ಲ, ಅದು ಬಂದು ನಿತ್ಯವಾದ ಒಂದು ಪ್ರೀತಿ. तो देखिएगा, 15 से लेकर 18 पद तक पढ़िएगा। परमेश्वर से डरने वालों से परमेश्वर कितना, भय भक्ति करने वालों से कितना परमेश्वर प्रेम रखते हैं। वो आज के नहीं, वो हमेशा युगानुयुग रहता है। ಸೊ ಇದು ಬಂದು ನಮ್ಗೆ ಕೊನೆ ತನಕ ದೇವರ ಪ್ರೀತಿ ಬಂದು ಇದಕ್ಕೆ ಬಂದು ಎಂಡು ಇಲ್ವಂತೆ, ಇದಕ್ಕೆ ಬಂದು ಎವರ್ ಲಾಸ್ಟಿಂಗ್ ಟು ಎವರ್ ಲಾಸ್ಟಿಂಗ್ ಅಂತ ಹಾಕಿದೆ. ಅಂದ್ರೆ ಅದಕ್ಕೆ ಬಂದು ಕೊನೆ ಇದೆ, ಅದನ್ನ ಅಳತೆ ಮಾಡ್ಬೋದು, ಅಳತೆ ಮಾಡಕ್ಕಾಗಲ್ಲ, ಇದು ಕೊನೆ ಇಲ್ಲ, ಆತರ ಒಂದು ದೇವರ ಪ್ರೀತಿ ನಮ್ಮ ಮೇಲೆ ಇದೆ. तो देखिएगा, परमेश्वर का प्रेम को वो हमेशा है, वो निरंतर रहता है, उसको वो कभी खत्म नहीं होता है। ಇಲ್ಲಿ ನೋಡಿ, ಇಲ್ಲಿ ಬಂದು ಏನ್ ಹೋಲಿಸ್ತಾರೆ ಅಂದ್ರೆ, ಒಂದು ಹುಲ್ಲಿಗೆ ಹೋಲಿಸ್ತಾರೆ. ಆ ಒಂದು ಹುಲ್ಲು ಬಂದು ಅದು ಹುಲ್ಲಿನ ಇಲ್ಲ ಅಡವಿಯ ಒಂದು ಹೂವಿಗೆ ಹೋಲಿಸ್ತಾರೆ. ಸೊ ಅದು ಬಂದು ನಾಶ ಆಗೋಗುತ್ತೆ, ಬಟ್ ಆದ್ರೆ ಅದೊಂದು ಗಾಳಿ ಬಂದ್ರೇನೆ ನಾಶ ಆಗೋಗುತ್ತೆ. ಬಟ್ ಅಂದ್ರೆ ದೇವರ ಪ್ರೀತಿ ಯುಗ ಯುಗಗಳಿಗೆ 17ನೇ ವಚನದಲ್ಲಿ ಬಂದು ನಮ್ಮ ಮೇಲೆ ಇದೆಯಂತೆ. तो देखिएगा, यहाँ पर एक घास के समान एक मनुष्य की आयु होती है, तो वहां पर वो सूख जाती है, लेकिन परमेश्वर का जो प्रेम है वो हमेशा युगानुयुग रहता है। ಒಂದ್ ವೇಳೆ ಬಂದು ಒಂದ್ ಮಗು ಇರುತ್ತೆ, ಆ ಮಗು ಬಂದು ಒಂದಿನ ತೀಟೆ ಒಂದೇ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ಕೊಂಡಿರತ್ತೆ ಮನೆಯಲ್ಲಿ, 2ನೇ ದಿನ ಬಂದು ತೀಟೆ ಮಾಡುತ್ತೆ, 3ನೇ ದಿನ ಬಂದು ಆ ಮಗು ಸಿಕ್ಕಾಗೋಗುತ್ತೆ. ಆ ತಂದೆ ತಾಯಿಯ ಪ್ರೀತಿ ಆ ಮಗು ಮೇಲೆ 3 ದಿನ ಅದೇ ಪ್ರೀತಿನೇ ಇರುತ್ತೆ. ಒಂದಿನ ಮೇಲೆ ಹೋಗಲ್ಲ, ಒಂದಿನ ಕಮ್ಮಿ ಆಗ್ಬಿಡಲ್ಲ. ಅದೇ ಪ್ರೀತಿನ ತಂದೆ ತಾಯಿಗಳು ಆ ಮಕ್ಕಳ ಮೇಲೆ ತೋರಿಸ್ತಾರೆ.
तो देखिएगा, अगर किसी के घर पे अगर एक बच्ची है तो वो एक दिन वैसी रहती है, दूसरे दिन बहुत बदमाश करती है, और तीसरा दिन जो है वो जैसे वैसे रहती है। लेकिन तीनों दिन जो है माँ बाप के प्रेम उस बच्चे के ऊपर एक सा रहता है, वो कभी नहीं बदलती है। ಸೊ ಅದೇ ರೀತಿಯಲ್ಲಿ ದೇವರ ಪ್ರೀತಿ ನೀವ್ ಹೇಳ್ಬೋದು, ಅಯ್ಯೋ ಬ್ರದರ್ ನಾನು ಒಳ್ಳೆಯವನಾದಾಗ ದೇವ್ರ ಬಂದ್ ಪ್ರೀತಿ ಜಾಸ್ತಿ ಇರತ್ತೆ, ನಾನು ತಪ್ಪು ಮಾಡಿದ ತಕ್ಷಣ ದೇವ್ರ ಪ್ರೀತಿ ಕಮ್ಮಿ ಆಗ್ಬಿಡತ್ತೆ ಅಂತ ತುಂಬಾ ಜನ ಆತರ ಅನ್ಕೊಳ್ತಾರೆ. ಆತರ ಅಲ್ವೇ ಇಲ್ಲ. ದೇವರ ಪ್ರೀತಿ ಬಂದು ಯಾವತ್ತು ಶಾಶ್ವತವಾದದ್ದು. ತಮ್ಮ ಮೇಲೆ ಭಯ ಪಡುವವರಿಗೆ ದೇವರ ಪ್ರೀತಿ ನಿರಂತರವಾದದಾಗಿದೆ. तो आप में से कोई कहते होंगे, पर अगर मैं जिस दिन अच्छा रहता हूँ तो परमेश्वर मुझे प्रेम करते हैं, जिस दिन मैं अच्छा नहीं रहता हूँ तो परमेश्वर मुझसे प्रेम नहीं करते हैं बोलकर। वैसे मत सोचिएगा, परमेश्वर का जो प्रेम है वो हमेशा युगानुयुग एक सा रहता है। ಸೊ ಅದರಿಂದ ನಮ್ಮ ಲೈಫಲ್ಲೂ ಅಷ್ಟೇ, ನಾವು ದೇವರ ಮೇಲೆ ಪ್ರೀತಿ ಇಟ್ಟಾಗ, ಅಯ್ಯೋ ನಾನು ದೇವ್ರ ಮನಸ್ಸನ್ನ ನೋಯಿಸ್ಬಿಡ್ಬಾರ್ದು, ದೇವ್ರು ಇಷ್ಟು ನನ್ನ ಮೇಲೆ ಪ್ರೀತಿ ಇಟ್ಟಿದಾರಲ್ಲ, ನಾನು ಅವ್ರ ಮನಸ್ಸು ನೋಯ್ಬಾರ್ದು, ಅವ್ರಿಗೆ ಭಯ ಪಡ್ಬೇಕು, ದೇವರಿಗೆ ನಾನು ಭಯ ಭಕ್ತಿಯಿಂದ ಇರ್ಬೇಕು ಎಂಬುದಾಗಿ ನಾವಿದ್ದಾಗ ದೇವರ ನಾವು ಮೂರ್ ಕಡೆ ಬರ್ತದೆ, ಮೂರ್ ಕಡೆ ಬರ್ತಿದೆ. ಇಲ್ಲಿ ಬಂದು 17ನೇ ವಚನದಲ್ಲಿ, 13ನೇ ವಚನದಲ್ಲಿ, 11ನೇ ವಚನ, 11, 13, 17 ಈ 3 ವಚನದಲ್ಲೂ ಏನಂದ್ರೆ ಏನ್ ಕಂಡೀಷನ್, ಒಂದೇ ಒಂದು ಕಂಡೀಷನ್ ಅಂದ್ರೆ ದೇವರ ಮೇಲೆ ಭಯಪಟ್ಟು ದೇವರ ಮೇಲೆ ನಾವು ಪ್ರೀತಿಯನ್ನಿಟ್ಟಾಗ, ದೇವರ ಮೇಲೆ ನಾವು ಫಿಯರ್ ಆಫ್ ದ ಲಾರ್ಡ್, ದೇವರ ಮೇಲೆ ಭಯಪಟ್ಟು ನಾವು ಇದ್ದಾಗ ದೇವರು ಬಂದು ನಮ್ಗೆ ಈ ರೀತಿಯಾದ ಪ್ರೀತಿಗಳನ್ನು, ಒಂದೇ ಒಂದು ಕಂಡೀಷನ್ ಅಷ್ಟೇ, ದೇವರ ಮೇಲೆ ನಾವು ಭಯಪಟ್ಟು ಇದ್ದಾಗ ದೇವರನ್ನ ಪ್ರೀತಿ ತೋರಿಸ್ತಾರೆ ಅಂತಾಗಿ ನಾವು ಬರೆಯಲ್ಪಟ್ಟಿದ್ದೀವಿ. तो इस अध्याय का 17 पद और 13 पद और 11 पद को पढ़िएगा। वहां पर परमेश्वर के पास अगर भय भक्ति से अगर जब जीवन बिताते हैं तो उनके ऊपर परमेश्वर का जो प्रेम है वो हमेशा बने रहता है। ನೀವು ಏಸಪ್ಪ ಹತ್ರ ಬರಕ್ ಮುಂಚೆ ಬೇರೆ ತರ ಭಯ ಪಡ್ತಿದ್ವಿ. ಅಯ್ಯೋ ದೇವ್ರು ನಮ್ಗೆ ಏನ್ ಶಾಪ ಹಾಕ್ಬಿಡ್ತಾನೋ, ದೇವ್ರು ನಮ್ಮನ್ನ ಏನ್ ಮಾಡ್ಬಿಡ್ತಾನೋ ಅಂತ ಒಂದು ಭಯ ಇರ್ತಾ ಇತ್ತು. ಆ ಭಯ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. तो आप यीशु मसीह के पास जब आने से पहले आपके पास एक डर रहता था। वो डर नहीं है कि वो आप पहले डरते थे कि कौन से श्राप मिल जाता है, क्या हो जाता है करके, उस प्रकार का भय भक्ति यहाँ पर नहीं है। ಇಲ್ಲಿರೋ ಭಯ ಏನಂದ್ರೆ, ಅಯ್ಯೋ ನನ್ನ ಇಷ್ಟು ಪ್ರೀತಿ ಮಾಡಿರುವ ದೇವರನ್ನ ಹೃದಯವನ್ನು ನಾನು ನೋಯಿಸ್ಬಿಡ್ಬಾರ್ದು, ಇಷ್ಟು ತಂದೆಯಂತೆ ನನ್ನ ನೋಡೋರ್ನು ತಂದೆಗೆ ನಾನು ಹೆಮ್ಮೆ ತರಬೇಕು, ತಂದೆ ನಾಮಕ್ಕೆ ಮಹಿಮೆ ತರಬೇಕು ಅನ್ನೋ ಒಂದು ಭಯ. तो यहाँ पर उस ढंग से भय नहीं है। यहाँ पर परमेश्वर के लिए सम्मुख में अच्छे जीवन बिताना चाहिए और उसके नाम को रोशनी में लाना है करके हम भय भक्ति से जीवन बिताना चाहिए। ಸೊ ಯೇಸು ಕ್ರಿಸ್ತನಿಗೆ ಬರಕ್ ಮುಂಚೆ ಬೇರೆ ತರ ಭಯ ಇತ್ತು, ಯೇಸಪ್ಪ ಬಂದ್ಮೇಲೆ ಬೇರೆ ರೀತಿಯ ದೇವರ ಭಯ ನಮ್ಗೆ ದೇವ್ರು ಕೊಟ್ಟಿದ್ದಾರೆ. यीशु मसीह के पास आने से पहले एक भय हमारे पास रहता था, लेकिन यीशु मसीह के पास आने के बाद एक दूसरे ढंग से भय हमारे पास होता है। ಸೊ ಅದರಿಂದ ಇವತ್ತು ನಾವು ಕೆಲವು ಕಾರ್ಯಗಳು ನೋಡಿದ್ವಿ. ಏನೆಲ್ಲ ನೋಡಿದ್ವಿ ಅಂದ್ರೆ, ನಮ್ಮ ಪೂರ್ಣ ಪ್ರಾಣದಿಂದ, ಒಂದ್ ವೇಳೆ ನಿಮ್ಗೆ ಇವತ್ತು ದೇವರ ಪ್ರೀತಿ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ರಾರ್ಥನೆಯಲ್ಲಿ ಹೋಗಿ ದೇವ್ರ ಹತ್ರ ಕೇಳಿ, ದೇವ್ರ ಹತ್ರ ಹೇಳಿ, ನಿಮ್ಮ ಮನಸ್ಸಿಗೆ ನೀವೇ ಹೇಳಿ, ನಿಮ್ಮ ಆತ್ಮಕ್ಕೆ ನೀವೇ ಹೇಳಿ, ದೇವರು ಮಾಡಿರುವ ಎಲ್ಲ ಜ್ಞಾಪಕ ಮಾಡ್ಕೋ, ಯಾವ್ದನ್ನು ಮರಿಬೇಡ ಅಂತ ನೀವು ದೇವರಿಗೆ ಅದು ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಬೇಕಂತ ಕೇಳ್ಕೊಳ್ತೀನಿ. तो मैं आपसे यही अनुरोध करता हूँ, आप पूरे आपके मन से आप कहिएगा कि परमेश्वर ने क्या क्या आपका भलाई किया है, उपकार किया है, उसको एक भी ना बोले, उसको आप धन्यवाद के साथ परमेश्वर के पास आइएगा। ಆಮೇಲೆ ದೇವರು ನಿಮ್ಗೆ ಮಾಡಿರುವ ಎಲ್ಲ ಕಾರ್ಯಗಳನ್ನು, ಪ್ರಯೋಜನಗಳೇನು, ದೇವ್ರು ನಿಮ್ಗೆ ಮಾಡಿರುವ ಎಲ್ಲ ಕಾರ್ಯಗಳನ್ನ ನೀವು ಜ್ಞಾಪಕ ಮಾಡ್ಕೊಳ್ಳಿ. ಫಸ್ಟ್ ಪಾಪದಿಂದ ಬಿಡುಗಡೆ, ಎರಡನೇದು ನಮ್ಮ ರೋಗದಿಂದ ನಮ್ಮನ್ನ ಬಿಡುಗಡೆ, ಮೂರನೇದು ನಾಶನದಿಂದ ನಮ್ಮನ್ನ ಬಿಡುಗಡೆ ಮಾಡಿದ್ದಾರೆ. तो आप दूसरा जो है, आप परमेश्वर ने किए हुए हर कार्यों को आप लोग क्या कीजिए, मनन कीजिएगा कि परमेश्वर आपको पापों से छुटकारा दिया है, रोगों से छुटकारा दिया है, और आपको प्राण को जो है नाश होने से भी वो आपको बचाया है। ಸೊ ಮತ್ತೆ ಇದು ತಿರ್ಗಾ 8ನೇ ವಚನದಿಂದ 12ನೇ ವಚನ ಮಿಕ್ಕಿದೆಲ್ಲ ನೋಡಿದ್ರೆ, ತಂದೆಯಂತೆ ದೇವರನ್ನ ಮೇಲೆ ಪ್ರೀತಿ ಇಟ್ಟಿರುವ ಪ್ರೀತಿಯ ಕರುಣೆಯನ್ನು ನಾವು ಧ್ಯಾನ ಮಾಡಿದಾಗ ನಮ್ಮ ಹೃದಯದಲ್ಲಿ ಒಂದು ದೇವರ ಮೇಲೆ ಒಂದು ಹೊಸ ಪ್ರೀತಿ ಹುಕ್ಕತ್ತೆ. तो आप 12-13 पद को पढ़ते हैं तो वहां पर परमेश्वर का जो प्रेम है कि पिता के प्रेम के तरह वो उबलते रहता है हमारे ऊपर। ಸೊ ದೇವರು ಬಂದು ನಿಮ್ ಲೈಫ್ ಅಲ್ಲಿ ಜೊತೆ ಈ ಕೀರ್ತನೆ ಮೂಲಕ ಮಾತಾಡ್ತಾರಂತ ವಿಶ್ವಾಸ. मैं विश्वास करता हूँ परमेश्वर इस भजन के साथ आपके साथ बात किए होंगे। ಸೊ ಪ್ರಾರ್ಥನೆ ಮಾಡೋಣ. हम प्रार्थना करेंगे। ಹಿಂದಿಯಲ್ಲೂ ಮಾಡ್ತೀರಾ ಟ್ರಾನ್ಸ್ಲೇಷನ್? ओके। ತಂದೆ, ನಿಮ್ ಪ್ರೀತಿಗಾಗಿ ಸ್ತೋತ್ರ. पिता तेरे प्रेम के लिए धन्यवाद। ದೇವ್ರೆ, ಅನೇಕ ಸಾರಿ ನಾವು ನಿಮ್ಮ ಪ್ರೀತಿಯನ್ನು ಮರ್ತೋಗ್ತೀವಿ. पिता, हम अनेक बार आपके प्रेम को भूल जाते हैं। ನಮ್ಮ ಲೈಫಲ್ಲಿ ಏನೋ ಕಷ್ಟ ಬಂದ್ಬಿಟ್ರೆ ನಾವು ಅದನ್ನ ಮರ್ತೋಗ್ಬಿಡ್ತೀವಿ ದೇವ್ರೆ.
हमारा जीवन में कोई तकलीफ आ जाता है तो हम भूल जाते हैं पिता। ದೇವರೇ ನಮ್ಮ ಆತ್ಮಕ್ಕೆ ಈ ದಿನದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ, ನನ್ನ हम ಆತ್ಮವೇ ನೀನ್ ದೇವ್ರು ಮಾಡಿರೋ ಒಳ್ಳೆ ಕಾರ್ಯನ ಮರ್ತೋಗ್ಬಿಡ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. पिता हम हमारे आत्मा को कहेंगे कि परमेश्वर ने किए हुए कोई भी उपकार को नहीं भूलना चाहिए, नहीं भूलना है करके। ದೇವರೇ ಪಾಪದಿಂದ ನಮ್ಮನ್ನ ಬಿಡಿಸಿದೀರಾ, ನರಕದಿಂದ ನಮ್ಮನ್ನ ಬಿಡಿಸಿದೀರಾ, ಅದಕ್ಕಾಗಿ ಸ್ತೋತ್ರ. पिता पाप से हमें छुड़ाया है और नरक से हमें छुड़ाया है, इसलिए हम आपको स्तुति करते हैं। ದೇವ್ರೆ ಅನೇಕ ರೋಗಗಳಿದ್ದಾಗ ನಾವು ಸತ್ತೋಗ್ತೀವಿ, ನಾವು ಎಲ್ಲ ಬಿಟ್ಟು ಹೋಗ್ತೀವಿ ಎಂಬುದಾಗಿದ್ವಿ. ಆ ಟೈಮಲ್ಲಿ ನಮಗೆ ದೇವರೇ ಒಳ್ಳೆ ಶರೀರ ಸುಖವನ್ನು ಕೊಟ್ಟು ನಮ್ಮನ್ನ ಗುಣಪಡಿಸಿದ್ರೆ ಅದಕ್ಕಾಗಿ ಸ್ತೋತ್ರ. परमेश्वर हमारे कई सारे रोगों के कारण हम मर जाने वाले थे, लेकिन आपने हमें प्राण को बचाकर चलाया, इसलिए हम आपको धन्यवाद करते हैं। ದೇವರೇ ಎಷ್ಟೋ ನಾಶಗಳಿಂದ ನಮ್ಮನ್ನು ಕಾಪಾಡಿದಾರ, ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. परमेश्वर हमारे कई सारे विनाश होने से हमें बचाया है, तेरे प्रेम के लिए हम धन्यवाद स्तुति करते हैं। ದೇವರೇ ತಂದೆಯಂತೆ ಕಣಿಕರ ತೋರಿಸಿ ನಮ್ಮನ್ನು ನಮ್ಮ ಲೈಫನ್ನು ನಡೆಸ್ಕೊಂಡ್ ಬರ್ತಾ ಇದ್ದೀರಾ. ಒಂದು ಕಾಲಲ್ಲಿ ಒಂದು 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 ಏನಾದ್ರು ಚಿಕ್ಕ ಏಟಾದ್ರೂ ಕೂಡ ದೇವ್ರೆ ಆ ತಂದೆಗೆ ಎಷ್ಟು ಬೇಜಾರಾಗುತ್ತೋ ಅದೇ ರೀತಿ ದೇವ್ರೆ ನಮ್ಮ ಕಷ್ಟಗಳ ಮಧ್ಯದಲ್ಲಿ ದೇವ್ರೆ ನೀವು ಕಣ್ಣೀರು ಸುರಿಸಿ ನಮ್ಮನ್ನು ನಡ್ಕೊಂಡ್ ಬರ್ತಿದ್ದೀರಾ, ಅದಕ್ಕಾಗಿ ಸ್ತೋತ್ರ. परमेश्वर हमें हमारा जीवन में पिता के तरह हमें प्रेम करते हुए हमारा पैर जो है वो ठोकर ना लगे, उस ढंग से प्रेम करके हमें चलाने के लिए आपको स्तुति करते हैं। ದೇವ್ರೇ ಈ ಪ್ರೀತಿಯನ್ನು ನಾವು ಎಲ್ಲೂ ಕಂಡಿಲ್ಲ. ದೇವ್ರೇ ನಿಮ್ಮ ಸನ್ನಿಧಿಗೆ ನಾವು ತಿರ್ಗ ಬಂದು ದೇವ್ರೆ ಈ ಪ್ರೀತಿಯನ್ನು ಇನ್ನೂ ಅಧಿಕವಾಗಿ ಆಳವಾಗಿ ತಿಳ್ಕೊಬೇಕೆಂಬುದಾಗಿ ನಾವು ಬೇಡ್ಕೊಳ್ತಾ ಇದ್ದೀವಿ. परमेश्वर ऐसा प्रेम को हम कहीं पर भी नहीं देखे हैं, इसलिए इस प्रेम को और भी गहराई और भी चौड़ाई से हम जानने के लिए हमें जानना चाहते हैं। ನಮಗೆ ಇನ್ನೂ ಕೂಡ ದೇವರೇ ನಿಮ್ಮ ಪ್ರೀತಿಯ ಬಗ್ಗೆ ನಿಮ್ಮ ವಾಕ್ಯದ ಮೂಲಕ ಇನ್ನೂ ಆಳವಾಗಿ ನಾವು ತಿಳ್ಕೊಳ್ಳಲು ದೇವರೇ ನಿಮ್ಮ ಪ್ರೀತಿಯಿಂದ ನಾವು ದೂರ ಹೋಗದೆ ದೇವರೇ ಇರುವಂತೆ ನಮ್ಗೆ ಸಹಾಯ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೀವಿ. परमेश्वर हम प्रार्थना करते हैं कि तेरे वचन के द्वारा तेरे प्रेम को और भी गहराई से हमें जाने और इसको छोड़कर हम नहीं जाना चाहिए, वैसे हमें मदद करने के लिए धन्यवाद करते हैं। ದೇವರೇ ಈ ದಿನದಲ್ಲಿ ನಮ್ಮ ಲೈಫಲ್ಲಿ ಪ್ರೀತಿ ಇಲ್ಲದೆ ಇರುವ ಕಾರ್ಯಗಳು ಏನಾದ್ರು ಕಾಣಲ್ಪಟ್ರೆ ದೇವರೇ ನಿಮ್ಮ ಪ್ರೀತಿ ಬಂದು ನಮ್ಮನ್ನು ಮುಟ್ಟಬೇಕೆಂಬುದಾಗಿ ಕೇಳ್ಕೊಳ್ತೀವಿ. परमेश्वर अगर हमारे जीवन में प्यार के बिना अगर हम जीवन बिता रहे हैं तो तेरा प्यार आकर हमें छूने के लिए हम प्रार्थना करते हैं। ದೇವರೇ ನಿಮ್ಮ ಪ್ರೀತಿಯನ್ನು ರುಚಿ ಮಾಡ್ಬಿಟ್ಟು ನಾವು ಬೇರೆ ಯಾರಿಗೂ ಪ್ರೀತಿ ತೋರಿಸದೆ ಇದ್ರೆ ದೇವರೇ ನಮ್ಮನ್ನು ಮುಟ್ಟಬೇಕೆಂಬುದಾಗಿ ಕೇಳ್ಕೊಳ್ತೀವಿ. परमेश्वर तेरा प्रेम को हम जानकर भी किसी दूसरों को हम प्रेम नहीं करते हैं, तो तेरे उस पवित्र प्रेम से हमें छूने के लिए हम प्रार्थना करते हैं। ದೇವರೇ ನಮ್ಮೊಬ್ಬೊಬ್ಬರನ್ನು ಈ ದಿನದಲ್ಲಿ ಮುಟ್ಟಬೇಕೆಂಬುದಾಗಿ ಕೇಳ್ಕೊಳ್ತೀನಿ. परमेश्वर हम में से हर एक व्यक्ति को तेरा प्रेम से छूने के लिए हम प्रार्थना करते हैं। ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೇವೆ, ಆಮೆನ್. आमीन। ಪ್ರೈಸ್ ದಿ ಲಾರ್ಡ್ ಎಲ್ಲರಿಗೂ. ಥ್ಯಾಂಕ್ ಯು थैंक्स ಬ್ರದರ್. ना। ಗಾಡ್ ಬ್ಲೆಸ್ ಯು ಬ್ರದರ್. ओके ना, थैंक्स ना। सभी को प्रभु यीशु मसीह के पवित्र नाम से फिर से हम लोग कल मिलेंगे। जय मसीह की।